ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲೆನ್. ಮೊನ್ನೆ ಅಷ್ಟೇ ಒಂದು ಹಾಡು ರಿಲೀಸ್ ಆಯಿತು. ಹಾಡು ರಿಲೀಸ್ ಆದ ತಕ್ಷಣ ಆ ಹಾಡು ಚರ್ಚೆಗೆ ಒಂದು ಗ್ರಾಸವಾಗಿರುವಂಥ ವಿಷಯ. ಸೊ ಅದು ಯಾವ ಹಾಡು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ, ಯಾಕಂದರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅದರದ್ದೇ ಒಂದು ಹೆಸರಾಗಿರ್ಬೋದು, ಅದೇ ಹಾಡಿನ ಬಗ್ಗೆ ಮಾತುಗಳಾಗಿರ್ಬೋದು. ಸೊ ಪ್ರೇಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಕೇಡಿ ಸಿನಿಮಾದ ಈ ಒಂದು ಸರ್ಸೆ ಸೆನ್ನ ಸೆರೆಕ್ ಸರ್ಸೆ ಅನ್ನೊಂದು ಹಾಡು ಸಿಕ್ಕಾಪಟ್ಟೆ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಅದು ಮಾತಿಗೆ ಮಾತು ಬೆಳೆದು ಅದು ಏನೇನೋ ಒಂಥರ ಆರೋಪಗಳು ಸೃಷ್ಟಿ ಆಗ್ತಾ ಇದೆ. ಸೊ ಪ್ರೇಮ್ ಅವರಿಂದ ಇಂಥ ಒಂದು ಸಾಹಿತ್ಯನ ನಾವು ಅಂದರೆ ಇಂಥ ಒಂದು ಸಾಹಿತ್ಯ ಆಗಿರ್ಬೋದು ಅವರಿಂದ ನಾವು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಅನ್ನೋದು ಅವರ ಒಂದು ಅಂದರೆ ಜನಗಳ ಒಂದು ಏನು ಹೇಳ್ತೀವಿ, ಜನಗಳಿಗೆ ಇದೊಂದು ಒಪಿನಿಯನ್ ಇರಲಿಲ್ಲ. ಪ್ರೇಮ್ ಅವರಿಂದ ಇಂಥ ಒಂದು ಹಾಡು ಬರುತ್ತೆ, ಅವರಿಂದ ಇಂಥ ಒಂದು ಅವರ ಪೆನ್ನಲ್ಲಿ ಇಂಥ ಸಾಹಿತ್ಯ ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅಂಥದ್ರಲ್ಲಿ ಇಂಥ ಒಂದು ಹಾಡನ್ನು ಬರೆದಾರೆ. ಸೊ ಇದು ಹಾಡು ಫುಲ್ ಅಂದರೆ ಬಂದಿರೋ ಕಮೆಂಟ್ ನೋಡಿದರೆ ಹಾಡು ಫುಲ್ ಆಫ್ ಡಬಲ್ ಮೀನಿಂಗ್ ಇರುತ್ತೆ. ಸೊ ನಮಗೂ ನೋಡಿದಾಗ ಹಾಗೆ ಅನಿಸ್ತು, ಯಾಕೆ ಇಷ್ಟು ಪ್ರೇಮ್ ಅವರು ಈ ಥರ ಒಂದು ಸಾಹಿತ್ಯಕ್ಕೆ ಬೆಂಬಲ ಕೊಟ್ರಾ ಅನ್ನೋದು. ಯಾಕಂದರೆ ಅರ್ಜುನ್ ಜನ್ಯ ಅವರ ಈ ಒಂದು ಮ್ಯೂಸಿಕ್ ಕಂಪೋಸಿಂಗ್ ಆಗಿರ್ಬೋದು, ಅದಕ್ಕೆ ಎರಡು ಮಾತೆಲ್ಲ ಅರ್ಜುನ್ ಜನ್ಯ ಮತ್ತು ಪ್ರೇಮ್ ಅವ್ರು ಸೇರಿದರೆ ಆ ಹಾಡಿಗಂತೂ ಆ ಹಾಡನ್ನು ಒಂಥರ ಯಾವಾಗಲೂ ಕೇಳ್ತಾ ಇರಬೇಕು. ಆ ಹಾಡು ಒಂಥರ ಅಂದರೆ ಹಾಡು ಸೂಪರ್ ಹಿಟ್ ಆಗೋದಂತೂ ಕನ್ಫರ್ಮೇ. ಸೊ ಅಂಥದ್ರಲ್ಲಿ ಈ ಒಂದು ಹಾಡು ಇಷ್ಟು ವಿವಾದಕ್ಕೆ, ಅದರಲ್ಲೂ ದೊಡ್ಡ ಸ್ಟಾರ್ ನಟರ ಸಿನಿಮಾ, ಅದರಲ್ಲೂ ಧ್ರುವ ಸರ್ಜಾ ಅವರು ಈ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಸೊ ಸಂಜಯ್ ದತ್ ಮತ್ತು ನೋರಾ ಫತೇಹಿ ಅವರು ಈ ಹಾಡಿನಲ್ಲಿ ನಟನೆಯನ್ನು ಮಾಡಿದ್ದು. ಸೊ ಈ ಹಾಡು ಇಷ್ಟು ವಿವಾದಕ್ಕೆ ಸಿಲುಕಿರೋದು ಯಾಕೆಂದರೆ ಯಾರಿಗೂ ಈ ಹಾಡು ಅಷ್ಟೊಂದು ಹಿತ ಅನಿಸಿಲ್ಲ. ಯಾಕಂದರೆ ಈ ಹಾಡಲ್ಲಿ ಆಲ್ಮೋಸ್ಟ್ ಡಬಲ್ ಮೀನಿಂಗ್ ಆಗಿರ್ಬೋದು, ಅಥವಾ ಈ ಹಾಡು ಯಾರಿಗೂ ಅಷ್ಟು ಆ ಸಾಹಿತ್ಯದಲ್ಲಾಗಿರ್ಬೋದು ಯಾರಿಗೂ ಈ ಹಾಡು ಅಷ್ಟು ಒಂದು ಸೂಕ್ತ ಅನಿಸಿಲ್ಲ. ಸೊ ಹಾಗಾಗಿ ಪ್ರೇಮ್ ಅವರ ಈ ಸಾಹಿತ್ಯಕ್ಕೆ ತುಂಬ ವಿರೋಧ ವ್ಯಕ್ತ ಆಗ್ತಾ ಇದೆ. ಸೊ ಕೆಲವೊಂದು ವಿಷಯ ಏನಪ್ಪ ಅಂದರೆ ಇದನ್ನು ಆಡಿಯೋದಲ್ಲಿ ಅಂದರೆ ಆನಂದ್ ಆಡಿಯೋದಲ್ಲಿ ಇದನ್ನು ತೆಗೆದಿದ್ದಾರೆ ಅನ್ನೊಂದು ಕೆಲವು ಮಾತುಗಳಿತ್ತು. ಬಟ್ ಅದೆಲ್ಲ ಸುಳ್ಳು. ಅದು ಹಾಡು ಈಗಲೂ ಹೋಗ್ತಾ ಇದೆ. ಬಟ್ ಆದರೂ ಕೂಡ ಇದು ವಿವಾದಕ್ಕೆ ಸಿಲುಕಿದೆ. ನಾವು ಯೂಟ್ಯೂಬಲ್ಲಿ ಇದನ್ನು ಹಾಡನ್ನು ತೆಗೆದಾಗ ಬರೀ ನಾವಲ್ಲಿ ನೆಗೆಟಿವ್ ಕಮೆಂಟ್ಸನ್ನೇ ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಪಾಸಿಟಿವ್ ಕಮೆಂಟ್ ಬಂದರು, ಆ ಹಾಡನ್ನು ಸರಿಯಾಗಿ ಕೇಳಿಸ್ಕೊಂಡವ್ರು ಇದಕ್ಕೆ ನೆಗೆಟಿವ್ ಕಮೆಂಟ್ ಆಗಿ ಹಾಕ್ತಿದ್ದಾರೆ. ಸೊ ಪ್ರೇಮ್ ಅವರ ನಿರ್ದೇಶನದಿಂದ ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡುವಂತಹ ಎಷ್ಟೋ ಹಾಡುಗಳನ್ನು ಬರೆದಿದ್ದಾರೆ. ಅದರಲ್ಲಿ ಎಕ್ಸ್ಪೆಷಲಿ ಅವರು ತಾಯಿ ಬಗ್ಗೆ ಬರೆದಿರೋ ಹಾಡಂತೂ ಸಿಕ್ಕಾಪಟ್ಟೆ ಈಗಲೂ ಕೂಡ ಅದು ಟ್ರೆಂಡಿಂಗಲ್ಲಿರುವಂಥದ್ದು. ಒಂದು ತಾಯಿಯನ್ನು ಹೇಗೆ ವಿವರಿಸ್ತಾರೆ, ಒಂದು ತಾಯಿಯ ಪ್ರೀತಿಯನ್ನು ಹೇಗೆ ವಿವರಿಸ್ತಾರೆ ಅನ್ನೋದನ್ನು ಅವರ ಹಾಡಿನ ಮೂಲಕ ನಾವೆಲ್ಲ ತಿಳ್ಕೊಂಡಿದ್ವಿ. ಬಟ್ ಈಗ ಅದೇ ಒಂದು ಹೆಣ್ಣಿನ ಬಗ್ಗೆ ಬರೆಯೋ ಹಾಡನ್ನು ಇಂಥ ಒಂದು ಯಾಕೆ ಈ ಒಂದು ರೂಪದಲ್ಲಿ ಯಾಕೆ ಅದಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಪ್ರೇಮ್ ಅವರ ಈ ಒಂದು ಸಾಹಿತ್ಯಕ್ಕೆ ಎಲ್ಲ ಕಡೆಯಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ. ಸೊ ಹೆಣ್ಣನ್ನು ಯಾವ ರೀತಿ ಪೂಜಿಸಬೇಕು, ಹೆಣ್ಣಿಗೆ ಯಾವ ಥರ ಗೌರವ ಕೊಡಬೇಕು ಅನ್ನೋದು ಕೂಡ ಪ್ರೇಮ್ ಅವರೇ ಹೇಳಿಕೊಟ್ಟಿರೋದು. ಅಂಥದ್ರಲ್ಲಿ ಇಂಥ ಹಾಡನ್ನು ಪ್ರೇಮ್ ಅವರಿಂದ ನಿರೀಕ್ಷೆ ಮಾಡಿಲ್ಲ ಅನ್ನೋದು ಕೆಲವರ ಜನಗಳ ಒಪಿನಿಯನ್ ಆಗಿರುವಂಥದ್ದು. ಸೊ ನಾವು ನೋಡಿದಾಗ ಅನಿಸುತ್ತೆ ಇಂಥ ಹಾಡು ಬರಿಬೇಕಿತ್ತ ಪ್ರೇಮ್ ಅವರು. ಯಾಕಂದರೆ ಎಷ್ಟೋ ಈಗ ಕೆಲವೊಂದು ಹಾಡುಗಳು ರಿಲೀಸ್ ಆದ ತಕ್ಷಣ ಎಷ್ಟೋ ಜನ ಅದಕ್ಕೆ ರೀಲ್ಸನ್ನು ಮಾಡೋದಾಗಿರ್ಬೋದು, ರೀಲ್ಸ್ ಮಾಡಿ ಆ ಹಾಡನ್ನು ಪ್ರಮೋಟ್ ಮಾಡೋದು, ಅಥವಾ ಎಲ್ರಿಗೂ ಈ ರೀಲ್ಸ್ ಮಾಡಿ ಆಗಿರ್ಬೋದು, ಅದನ್ನು ಇನ್ನೊಂದ್ಸಲ ಅವರ ಪೋಸ್ಟಿಗೆ ಅಥವಾ ಯಾವುದಕ್ಕೊಂದು ಅದನ್ನು ಹಾಡನ್ನು ಹಾಕಿದಾಗ ಆ ಹಾಡು ಇನ್ನೂ ಸೂಪರ್ ಹಿಟ್ ಆಗಿ ನಮಗೆ ಕೇಳಿಸೋದು. ನಾವು ಆಲ್ರೆಡಿ ಅದನ್ನೆಲ್ಲ ಗಮನಿಸಿ ಇರ್ತೀವಿ. ಯಾಕಂದರೆ ಒಂದು ಹಾಡು ಸಡನ್ ಆಗಿ ರಿಲೀಸ್ ಆದ ತಕ್ಷಣ ಅದು ಯಾರಿಗೂ ಅಷ್ಟೊಂದು ಟಚ್ ಆಗಲ್ಲ. ಬಟ್ ಅದೇ ಹಾಡನ್ನು ಬೇರೆಯವರು ಉಪಯೋಗಿಸ್ಕೊಂಡಾಗ ಅದು ಹಾಡು ಕೇಳ್ತಾ ನಮಗೆ ಇಷ್ಟ ಆಗೋದಂತೂ ಖಂಡಿತ. ಅಂಥದ್ರಲ್ಲಿ ಈ ಹಾಡನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಅಂದರೆ ಯಾವ ರೀತಿ ಇದನ್ನು ಹಾಡನ್ನು ಉಪಯೋಗಿಸ್ಬೇಕು ಅಂತ ಜನಗಳಿಗೆ ಕನ್ಫ್ಯೂಷನ್ ಅಂತ ಹೇಳ್ಬೋದು. ಯಾಕಂದರೆ ಈ ಹಾಡಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳಿಗಂತೂ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ, ಆ ಥರ ಒಂದು ಲಿರಿಕ್ಸ್ ಇದೆ. ಸೊ ಇದನ್ನು ಯಾವ ರೀತಿ ಬಳಸ್ಬೋದು, ಈಗ ರೀಲ್ಸ್ ಕೂಡ ಈ ಹಾಡಿಗೆ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ನಮಗೂ ಕನ್ಫ್ಯೂಷನಲ್ಲೇ ಕಾಡ್ತಾ ಇದೆ, ಯಾವ ರೀತಿ ಹಾಡು ಟ್ರೆಂಡಿಂಗ್ ಆಗುತ್ತೆ ಅನ್ನೋದು. ಬಟ್ ಈ ಹಾಡಿನ ಬಗ್ಗೆ ಪ್ರೇಮ್ ಅವರ ಈ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಒಂದು ಹಾಡಿನ ಅಂದರೆ ಒಂದು ತಾಯಿಯ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಹೆಣ್ಣಿನ ಒಂದು ಮಮತೆಯ ಬಗ್ಗೆ ಬರೆಯುವಂಥ ಪ್ರೇಮ್ ಅವರ ಪೆನ್ನಲ್ಲಿ ಇಂಥ ಹಾಡನ್ನು ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಅನ್ನೋದು ಜನಗಳ ಈ ಒಂದು ಒಪಿನಿಯನ್ ಆಗಿದೆ.